ನೋಡಿ ನೋಡಿ ಬೇರೆ ಮನೆಗೆ ಹೋಗಿ ಎಣ್ಕಿ ನೋಡೋದು. ಕೋಲಾರ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಬಂದವನೆ. ಮತ್ತೆ ಫ್ರೆಂಡ್ಸ್ ಈಗ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದಿದೆ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾರೆ ನಮ್ಮ ಮನೆಯಿಂದ. ಮತ್ತು ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ನಾವು ಅಮ್ಮನ ಕರ್ಕೊಂಡು ದೇವಸ್ಥಾನ ಹತ್ರ ಹೋಗಬೇಕು. ಸರಿ ಬನ್ನಿ, ಇವಾಗ ತೋಟ ಹತ್ರ ಹೋಗಿ ನೀರು ಹಾಕಿದ್ರೆ ನಮ್ಮಪ್ಪ ಅದನ್ನ ಆಫ್ ಮಾಡಿಕೊಂಡು ಮತ್ತು ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಫುಲ್ಲು ಜಿಮ್ಮಾಗಿ ಕೋಲಾರ ಹೋಗೋಣ. ಬನ್ನಿ ಹೋಗೋಣ ಫ್ರೆಂಡ್ಸ್. ಈಗ ತೋಟ ಹತ್ರ ಹೋಗಿ ಬಂದು ಮತ್ತು ಇವಾಗ ಕಿರಣ್ ಏನೋ ಕರಿತಾವೆ. ಬನ್ನಿ ಅವಾಗ ಕಿರಣ್ ಮನೆ ಹತ್ರ ಹೋಗೋಣ. ಏನಕ್ಕೋ ಗೊತ್ತಿಲ್ಲ, ಅಲ್ಲೋದ್ಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಕಿರಣ್ ಮನೆ ಹತ್ರದಿಂದ ಬಂದೆ. ಕಿರಣ್ ಮನೆಯಲ್ಲಿ ಅವ್ನ ಮುಖ ತೋರಿಸಲ್ಲ ಅಂತಂದ. ಇನ್ನೊಂದು ಯಾವತ್ತಾದರೂ ಕಂಟೆಂಟ್ ಮಾಡ್ತೀನಿ ಅವನ ಜೊತೆ. ಅವನೇ ಹೇಳಿದ್ದಾನೆ ಬರ್ತೀನಿ ಅಂತ. ಅದಕ್ಕೆ ಸದ್ಯಕ್ಕೆ ಇವಾಗ ಅಣ್ಣ ಬಂದಿದ್ದಾನೆ, ಎಲ್ಲೋ ಹೋಗ್ಬೇಕಂತೆ. ಸಮರ್ಥನ ಇಪ್ಪಕ್ ನೋಡ ಮುಖ ತೋರ್ಸೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಒಂದ್ ಜೊತೆ ಎಲ್ಲೋ ಹೋಗ್ಬೇಕು, ಎಲ್ಲಂತ ಗೊತ್ತಿಲ್ಲ. ಸರಿ ಬನ್ನಿ ಹೋಗೋಣ ಫ್ರೆಂಡ್ಸ್. ಇವಾಗ ನೋಡಿ ಫುಲ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಹೋಗ್ಬೇಕು. ಬೇಕು ನೋಡ್ಕೊಂಬರ್ಬೇಕು ಕೋಲಾರಕ್ಕೆ ಹೋಗಿ. ಜೊತೆಲಿ ಇವ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಇವ್ನು ಯಾರೋ ಮೀಟ್ ಮಾಡ್ಬೇಕಂತ ಹುಡುಗನ. ಬನ್ನಿ ಹೋಗೋಣ. ಇವಾಗ ರೀಚ್ ಆದ್ವಿ ಕೋಲಾರ್ಗೆ. ಇವಾಗ ಬಂದಿದ್ದೀವಿ. ಅಣ್ಣ ಇನ್ನ ಕಾಯ್ತಾ ಇದ್ದಾನೆ. ಇನ್ನ 1 ಅವರ್ ಆಗುತ್ತಂತೆ. 1 ಅವರ್ ಏನಾಗುತ್ತೋ 2 ಅವರ್ ಆಗುತ್ತೋ ಗೊತ್ತಿಲ್ಲ. ಕಾಯ್ತಾವ ನೋಡಿ ಅಲ್ಲಿ. ಅವ್ರ ಫ್ರೆಂಡ್ ಇನ್ನೂ ಬಂದಿಲ್ಲ. ಬರೋವರೆಗೂ ವೈಟ್ ಮಾಡಿ. ಈಗ ಕೋಲಾರ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಬಂದವನೆ. ಮತ್ತೆ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ. ಇನ್ನೂ ಎಷ್ಟು ಊರು ಓಡಾಡ್ಬೇಕೋ ಗೊತ್ತಿಲ್ಲ ಅವನ ಜೊತೆ. ನೋಡಿ ನೋಡಿ ಬೇರೆ ಮನೆಗೆ ಹೋಗಿ ಎಣ್ಕಿ ನೋಡೋದು. ಯಪ್ಪ, ಈ ಬುದ್ಧಿಗಂತ ಬೇಡ ನೀನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವಾಗ ಫ್ರೆಂಡ್ಸ್ ಯಾರ ಮನೆಗೆ ಬಂದಿದ್ದೀವಿ ಅಂದರೆ ನಮ್ಮ ವಿಶಾಲ್ ಅಣ್ಣ ಮನೆಗೆ ಬಂದಿದ್ದೀವಿ. ವಿಶಾಲ್ ಅಣ್ಣ ಅಂತ ಇದ್ದೀನಿ. ವಿವೇಕ್ ನನ್ನ ಮನೆಗೆ ಬಂದಿದ್ದೀವಿ. ಏನಣ್ಣ ನಮಸ್ತೆ ಸರ್. ಸಮಾಚಾರ? ಏನು ಸಮಾಚಾರ? ಇದು ದೋಸೆ ಕಾರ್ನರ್. ಸುಳ್ಳು ಹೇಳ್ತಾನೆ ಫ್ರೆಂಡ್ಸ್. ರಶ್ ಇತ್ತವಾಗ ಮನೆಯಾಗ ಕೂತ್ಕೊಂಡು ಸುಳ್ಳು ಹೇಳ್ತಾನೆ. ಪ್ಲೇಟ್ ಹೋಗಿದ್ದೀನಿ, ಸ್ವಲ್ಪ ಬೇಗ ಹೋಯ್ತು. ರಶ್ ಜಾಸ್ತಿ ಇತ್ತು. ಅಯ್ಯೋ ಆಯ್ತಣ್ಣ. ಅನ್ಕೊಂಬಿಟ್ಟು ಬರ್ತೀನಿ. ನಮ್ಮ ಹಂಗೆ ಅನ್ಕೊಂಬಿಟ್ಟು ಇದು ಕೊಟ್ಟು ಬರ್ತೀನಿ. ಈಗ ಎತ್ತಲ್ಲ ನೀನು ಆಮೇಲೆ. ಫ್ರೆಂಡ್ಸ್ ಯಾವುದೋ ಹುಡುಗಿ ಜೊತೆ ಮಾತಾಡ್ಕೊಂಡು ಮೇಲೆ ಹೋಗೋಣ. ಬನ್ನಿ ಹೋಗೋಣ. ಇದೆಲ್ಲ ಬೇಜಾರಾಗಿರುತ್ತೆ. ಇಷ್ಟೊತ್ತವರೆಗೂ ಹುಡುಗಿ ಜೊತೆ ಮಾತಾಡ್ಕೊಂಡು ಇವಾಗ ಬಂದಿರೋದು ಅಣ್ಣ. ಮುಖ ಮುಚ್ಚಿಕೊಂತಾನೆ. ನಾವು ಧೈರ್ಯ ಮಾತಾಡ್ದಲ್ಲ. ಅವತ್ತು ಮುಖ ತೆಗಿಯೋ. ಏನ ಮುಚ್ಚಿಕೊಂತೀಯ? ಮುಖ ತೆಗಿಯೋ. ಇವಾಗ ಅಣ್ಣ ರೆಡಿ ಆಗ್ತಾವನೆ. ನಾನು ಇವಾಗ ಅವನು ಟೌನ್ಗೆ ಹೋಗಿ ಬರಬೇಕು. ಬನ್ನಿ ಇವಾಗ ಏನೋ ತೊಗೊತಾನೆ. ಫೋನ್ ಪೇ ಮಾಡಿಸ್ಕೊತಾನೆ. ಕಾಸು ಏನಕ್ಕೋ ಗೊತ್ತಿಲ್ಲ. ಕರ್ಕೊಂಬಂದವನೆ. ಹೆವಿ ಬಿಸಿಲೈತೆ. ಇಂಡಿಯಾ ಬಸ್ಸು ಅವನು ತಗೊಂತಾನೆ ಬಜ್ಜಿ ಬೋಂಡ. ಇವಾಗ ಬಜ್ಜಿ ಬೋಂಡ ತಿನ್ನೋಕೆ ಬಂದಿದ್ದೀವಿ. ಇದನ್ನ ತಿನ್ಕೊಂಡು ಹೋಗೋದು ಈ ಬಿಸಿಲಲ್ಲಿ. ಎಲ್ಲಿ ಸೂರ್ಯನೇ ಕಾಣಿಸ್ತೈತಾ? ಅಲ್ಲಿದೆ ನೋಡಿ. ಬನ್ನಿ ತಿನ್ಬಿಟ್ಟು ಹೋಗೋಣ. ಅವನಲ್ಲೇ ಬಿಟ್ಬಿಟ್ಟಿದ್ವಿ ಮನೇಲಿ. ಅವ್ನು ಅವ್ನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಆಮೇಲೆ ಹೋಗೋಣ. ಬಜ್ಜಿ ಬಂತು. ಬಾರ ಆಯ್ತು. ಏನು ನಾಚಿಕೆ ಪಡ್ಕೊಂತೀಯ ಬರಳೆ. ಇವಾಗ ಅವನು ಬಿಸಾಕ್ಬಿಟ್ಟು ಇವಾಗ ಅವನೇ ತಗೊಂಡು ಹೋಗ್ಬೇಕು. ಅವ್ನು ಕೊಡೋ ಫೋಜುಲ್ ಒಟ್ಟನ್ನು. ಅವನು ನಿನ್ನ ಮನೆಗೆ ಒಬ್ಬನೇ ಹೋಗು. ಆಗ್ತೀನಿ. ನಿಜ ಆಗ್ತೀನಿ ಗುರು. ನೀನು ಫೇಮಸ್ ಆತಿ ಗುರು. ವಾ ಫ್ರೆಂಡ್ಸ್, ಇವಾಗ ತಿನ್ನೋಕೆ ಬಂದಿದ್ದೀವಿ ಅಣ್ಣನ ಜೊತೆ. ನಮ್ದೊಂದಾಯ್ತು ಟೈಪುರಿನ. ಏನು ಮುಚ್ಚಿದ್ದ? ಟೈಪುರಿ ತಂದಿಲ್ಲ. ಲಿಕ್ಕಿ ಮಸಾಲೆ ಏನೋ ಅಂತ ಗೊತ್ತಿಲ್ಲ. ಅವ್ನು ಹಾಕ್ಸಿದ್ದು. ಇವಾಗ ಇದೇನೋ ಬೇಲ್ ಹಾಕ್ಸೋನೆ. ಅದನ್ನೆಲ್ಲ ಚಲ್ಕೊಂಡು ತಿಂತವನೆ. ಸ್ನ್ಯಾಪ್ ಹಾಕ್ತಾವ ನೋಡಿ. ನಿಮ್ಮ ಟೀಮಲ್ಲಿ ಯಾರು ಈ ಥರ ಸ್ನ್ಯಾಪ್ ಹಾಕೋ ಅನ್ನೋ ಟ್ಯಾಗ್ ಮಾಡಿ. ಸ್ನ್ಯಾಪ್ ಹುಚ್ಚು. ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ. ನೋಡ ಅವ್ನು ಬಂದವನು. ತಿಕ್ಲು
ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಮತ್ತೆ ಕೋಲಾರ್ಗೆ ಹೋಗ್ಬೇಕು ದೇವಸ್ಥಾನ. ಹೋಗು ಫ್ರೆಂಡ್ಸ್ ಈಗ ಸಾಯಿಬಾಬಾ ದೇವಸ್ಥಾನ ಹತ್ರ ಬಂದಿದೆ ನೋಡಿ. ಸಾಯಿಬಾಬಾ ದೇವಸ್ಥಾನ ಹತ್ರ ಬನ್ನಿ ಇವಾಗ ಹೋಗೋಣ. ಖಾಲಿಗೈತೆ ಅದಕ್ಕೆ ಲೇಟಾಗಿ ಬಂದಿದ್ದೀವಿ. ಫುಲ್ ಖಾಲಿ, ಬೆಳಗ್ಗೆ ಕ್ಯೂ ಜಾಸ್ತಿ ಇತ್ತು. ಬನ್ನಿ ಈಗ ಇವಾಗ ಹೋಗೋಣ ದೇವಸ್ಥಾನ ಒಳಗೆ ವಿಡಿಯೋ ಮಾಡ್ತೀನಿ. మంత్రాల పగిరు చెప్పే మాయ మంత్రం కథ కరే చంటోళ్లను భయపెట్టే భూచోడి కథ కరే తాత ముత్తాతమ్మల భూతాల కథ కరే విక్రమాదిత్యుడు చెప్పిన వేదాళుడి కథ కరే దీపము నుండి బియ్యం వచ్చే అల్లావుద్దీ కథ కదే ఇది ముడత చర్మం ముసలి చెప్పే కథలాంటి నిజమేలే. ಫ್ರೆಂಡ್ಸ್ ಇವಾಗ ಶಾರ್ಟ್ಸ್ ನೋಡಿದ್ರಲ್ಲ, ಇವಾಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಈಗ ನಾವು ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ. ನನಗೆ ಬಟ್ಟೆ ತೊಗೊತಾ ಇದ್ದೀವಿ. ತೊಗೊಂಡಿದ್ದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು. ಬನ್ನಿ ಫ್ರೆಂಡ್ಸ್ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ, ದೇವಸ್ಥಾನ ತೋರಿಸ್ತೀನಿ. ದೇವಸ್ಥಾನದ ಶಾರ್ಟ್ಸ್ ನೋಡಿದ್ರಲ್ಲ. ಇವಾಗ ನಮ್ಮ ಅಮ್ಮ ತರಕಾರಿ ತಗೊಂತವ್ರೆ. ತಗೊಂಡು ಮನೆಗೆ ಹೋಗಿ ಕೆಲಸ ಬೇಜಾನಿದೆ. ಫ್ರೆಂಡ್ಸ್ ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಶಾಮಂತಿ ಗಿಡಕ್ಕೆ ಲೈಟ್ ಹಾಕಿದ್ಯಲ್ವ, ಅದನ್ನ ಆನ್ ಮಾಡಿಬಿಟ್ಟು, ಇನ್ನೂ ಕರೆಂಟ್ ಬಂದಿರ ಆನ್ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕಾದ್ರೆ ನೋಡಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸನ್ಸೆಟ್ ಕ್ಲೈಮೇಟ್ ಸಖತ್ತಾಗಿದೆ ವ್ಯೂ ಅಂತೂ ನೋಡಿ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. 10 ಗಂಟೆ ಕಾಯ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.